ಒಮ್ಮೆ ನದಿಯ ದಡದಲ್ಲಿ ಒಂದು ಹಣ್ಣು ಮರ ಇತ್ತು. ಆ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಆ ಮರದಲ್ಲಿ ಸಿಹಿಯಾದ ಹಣ್ಣುಗಳು ಇರುತ್ತಿದ್ದವು. ದಿನವೂ ಆ ಹಣ್ಣುಗಳನ್ನು ತಿನ್ನುತ್ತಾ ಕೋತಿ ಸಂತೋಷವಾಗಿರುತ್ತಿತ್ತು. ಅದೇ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು. ಒಂದು ದಿನ ಅದು ದಡಕ್ಕೆ ಬಂದು ವಿಶ್ರಾಂತಿ ಪಡೆಯಿತು. ಆಗ ಕೋತಿ ಅದಕ್ಕೆ ಸಿಹಿ ಹಣ್ಣುಗಳನ್ನು ಕೊಟ್ಟಿತು. ಹೀಗೆ ಇಬ್ಬರೂ ಸ್ನೇಹಿತರಾದರು. ಪ್ರತಿದಿನವೂ ಕೋತಿ ಮೊಸಳೆಗೆ ಹಣ್ಣು ಕೊಟ್ಟು ಮಾತನಾಡುತ್ತಾ ಕಾಲ ಕಳೆಯುತ್ತಿತ್ತು. ಮೊಸಳೆ ಕೆಲವು ಹಣ್ಣುಗಳನ್ನು ತನ್ನ ಹೆಂಡತಿಗೂ ಕೊಂಡೊಯ್ಯುತ್ತಿತ್ತು. ಮೊಸಳೆಯ ಹೆಂಡತಿ ಆ ಹಣ್ಣುಗಳನ್ನು ತಿಂದಾಗ ಅವಳ ಬಾಯಿಗೆ ತುಂಬ ರುಚಿಯಾಯಿತು. ಆದರೆ ಅವಳು ದುರಾಸೆಯಿಂದ ದಿನ ಹಣ್ಣು ತಿನ್ನುವ ಕೋತಿಯ ಹೃದಯವೇ ಸಿಹಿಯಾಗಿರಬೇಕು, ಅದನ್ನು ತಂದುಕೊಡು ಎಂದು ಮೊಸಳೆಗೆ ಹೇಳಿದಳು. ಮೊಸಳೆ ತನ್ನ ಹೆಂಡತಿಯ ಮಾತು ಕೇಳಿ ಕೋತಿಯನ್ನು ಮೋಸ ಮಾಡಲು ಯತ್ನಿಸಿತು. ಒಂದು ದಿನ ನಮ್ಮ ಮನೆಗೆ ಬಾ, ನನ್ನ ಹೆಂಡತಿಯನ್ನು ಭೇಟಿಯಾಗು ಎಂದು ಹೇಳಿ ಕೋತಿಯನ್ನು ತನ್ನ ಬೆನ್ನೇರಿಸಿತು. ನದಿಯ ಮಧ್ಯದಲ್ಲಿ ಬಂದು ಮೊಸಳೆ ಕೋತಿಗೆ ಸತ್ಯವನ್ನು ಹೇಳಿತು. ನಿನ್ನ ಹೃದಯ ನನ್ನ ಹೆಂಡತಿಗೆ ತಿನ್ನಲು ಬೇಕಾಗಿದೆ ಎಂದಿತು. ಚಾಣಾಕ್ಷ ಕೋತಿ ಬುದ್ಧಿವಂತಿಕೆಯಿಂದ ಹೇಳಿತು, ಅಯ್ಯೋ, ನಾನು ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ, ಬಾ ತೀರಕ್ಕೆ ಹೋಗಿ ಅದನ್ನು ತರೋಣ. ಮೊಸಳೆ ನಂಬಿ ತೀರಕ್ಕೆ ಬಂತು. ತಕ್ಷಣ ಕೋತಿ ಮರಕ್ಕೆ ಹಾರಿ, ಮೂರ್ಖ, ಹೃದಯವನ್ನು ಹೊರಗೆ ಇಡುವವರಿದ್ದಾರೆಯಾ ಎಂದು ಹೇಳಿ ನಕ್ಕಿತು. ಮೊಸಳೆ ಮೂರ್ಖನಾಯಿತು.